ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ವಿತಿನ್ 15 ಮಿನಿಟ್ಸಲ್ಲಿ ಚಿಕನ್ ಡ್ರಮ್ ಸ್ಟಿಕ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು. ಕಂಪ್ಲೀಟ್ ನೀರು ಡ್ರೈನ್ ಆಗಿರಬೇಕು. ಸೊ ಈ ರೀತಿ ಸಣ್ಣದಾಗಿ ಕಟ್ ಹೊಡೆದಿರಬೇಕು. ಸೊ ಮಸಾಲಾಸು ಒಳಗಡೆ ಹೋಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರು, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸೊ ಸ್ಪೈಸಸ್ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಅರ್ಧ ನಿಂಬೆಹಣ್ಣಿನ ರಸವನ್ನು ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ನೀವು 1 ನಿಂಬೆಹಣ್ಣು ಹಾಕ್ಕೊಂಡ್ರೂ ಕೂಡ ನೋ ಪ್ರಾಬ್ಲಮ್. ಸೊ ಇದೆಲ್ಲವನ್ನು ಮಿಕ್ಸ್ ಮಾಡಿ, ಎಕ್ಸ್ಟ್ರಾ ನೀರೇನು ಹಾಕ್ಕೋಬೇಡಿ. ಈ ಸ್ಪೈಸಸ್ಸೇ ನೀಟಾಗಿ ಮಿಕ್ಸ್ ಆಗಿ ಚಿಕನ್ಗೆ ಕಂಪ್ಲೀಟ್ ಮ್ಯಾರಿನೇಟ್ ಆಗಬೇಕು. ಈ ರೀತಿ ನೀಟಾಗಿ ಮ್ಯಾರಿನೇಟ್ ಮಾಡಿ ನಿಮಗೆ ಟೈಮ್ ಇದ್ದರೆ ನೀವು 1ರಿಂದ 2 to 3 ಅವರ್ಸ್ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಜಸ್ಟ್ ಒಂದು 5 to 10 ಮಿನಿಟ್ಸ್ ಬಿಟ್ಟರು ಓಕೆ, ಟೇಸ್ಟ್ ಸೇಮ್ ಬರುತ್ತೆ. ಒಂದು ಸ್ವಲ್ಪ ಲೈಕ್ ಅಷ್ಟು ಹೆವಿ ಸ್ಪೈಸಸ್ನ ಹಿಡ್ದಿರಲ್ಲ ಅಷ್ಟೇ. ಬಟ್ ನೀವು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸೇಮ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಕಂಪ್ಲೀಟ್ ಮ್ಯಾರಿನೇಟ್ ಆಗಿದೆ. ಇದನ್ನು ನಾನೊಂದು 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಸೊ ಈಗ ನೋಡಿ, ಒಂದು 20 ಮಿನಿಟ್ಸ್ ಆಗಿದೆ. ಒಂದು ಪಾತ್ರೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಏನು ಬೇಡ, ಜಸ್ಟ್ ಶಾಲೋ ಫ್ರೈಯೇ ಮಾಡೋದು ನಾವು. ಸೊ ಇದಕ್ಕೆ ನಾವು ಚಿಕನ್ ಡ್ರಮ್ ಸ್ಟಿಕ್ಕನ್ನು ಇಟ್ಕೊಳ್ತೀವಿ, ಅಂದರೆ ಲೆಗ್ ಪೀಸಸನ್ನು ಇಟ್ಕೊಳ್ತಾ ಇದ್ದೀವಿ. ಸೊ ಇದನ್ನ ಇಟ್ಕೊಂಡು ಜಸ್ಟ್ ಮೀಡಿಯಮ್ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಎಕ್ಸ್ಟ್ರಾ ಮಸಾಲ ಉಳಿದಿರೋದನ್ನ ಇದ್ರ ಮೇಲೆ ಹಚ್ಬಿಡಿ. ಸೊ ಆವಾಗ ಮಸಾಲನೂ ವೇಸ್ಟ್ ಆಗಲ್ಲ ಮತ್ತು ಸ್ಪೈಸಸ್ ಕೂಡ ನೀಟಾಗಿ ಮ್ಯಾಚ್ ಆಗುತ್ತೆ. ನೋಡಿ, ಈಗ ಒಂದು 2 to 3 ಮಿನಿಟ್ಸ್ ಆಗಿದೆ. ಒಂದು ಸೈಡ್ ಫ್ರೈ ಆದಮೇಲೆ ಅದನ್ನು ಉಲ್ಟಾ ಮಾಡಿ ಮತ್ತೆ ಒಂದು 2 to 3 ಮಿನಿಟ್ಸ್ ಬೇಯಿಸಬೇಕು. ಸೊ ಆದಷ್ಟು ಈ ರೀತಿಯ ಫೋರ್ಸೆಪ್ಪಲ್ಲಿ ನೀವು ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಆಯಿಲೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಬೇಕು, ಮಸಾಲಾಸು ಮತ್ತು ಆಯಿಲಿಂದ ಕ್ಲಿಯರ್ ಆಗಬೇಕು. ಸೊ ಅಲ್ಲಿವರೆಗೂ ಬೇಯಿಸಬೇಕು. ಸೊ ನೋಡಿ, ಈಗ ಒಂದು ಹೆಚ್ಚು ಕಮ್ಮಿ 10 ನಿಮಿಷ ಆಗಿದೆ. 10 ಮಿನಿಟ್ಸಿಂದ ಹೀಗೆ ಎವ್ರಿ 2 to 3 ಮಿನಿಟ್ಸ್ ಈ ರೀತಿ ರೊಟೇಟ್ ಮಾಡ್ತಾ ಇರಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸಬೇಕು. ಕಂಪ್ಲೀಟ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಷ್ಟು ಕಮ್ಮಿ ಇಟ್ಕೊಂಡು ಬೇಯಿಸಬೇಕು. ಮಧ್ಯದಲ್ಲಿ ಒಂದು 2 ಸಾರಿ ತೆಗೆದುಬಿಟ್ಟು ಈ ರೀತಿ ಚಿಕನನ್ನು ಉಲ್ಟಾ ಮಾಡಬೇಕು. ಜಸ್ಟ್ ಒಂದು 10 ನಿಮಿಷ ಬೇಯಿಸಿ. ಸೊ ಒಂದು 20 ಮಿನಿಟ್ಸ್ ಬೇಯಬೇಕು. ಏಕೆಂದರೆ ಎಕ್ಸ್ಟ್ರಾ ನಾವೇನು ಹಾಕಲ್ಲ, ನೀರೇನು ಹಾಕಲ್ಲ. ಸೊ ಸ್ಟೀಮಲ್ಲೇ ಬೇಯಬೇಕು. ಸೊ ನೋಡಿ, ಈಗ ಒಂದು 20 ಮಿನಿಟ್ಸ್ ಆಗಿದೆ ಆಲ್ಮೋಸ್ಟ್. ಚಿಕನ್ ರೆಸಿಪಿ ಸ್ಟಾರ್ಟ್ ಮಾಡಿ. ಈಗ ನೋಡಿ, ಕಂಪ್ಲೀಟ್ ಬೆಂದಿದೆ. ಆಯಿಲ್ ಕೂಡ ನಿಮಗೆ ಕ್ಲಿಯರ್ ಕಾಣಿಸ್ತಾ ಇದೆ. ನೋಡಿ, ಮಸಾಲಾಸ್ ಎಲ್ಲ ಸೈಡಿಗೆ ಹೋಗಿದೆ, ಆಯಿಲ್ ಕೂಡ ಒಂಥರ ಸಪ್ರೇಟ್ ಹೋಗಿದೆ. ಸೊ ಈಗ ನಿಮಗೆ ಚಿಕನ್ ಲೆಗ್ ಪೀಸು ರೆಡಿ ಆಗಿದೆ ಆಲ್ಮೋಸ್ಟ್. ನೋಡಿ, 2 ಕಡೆ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದನ್ನು ನೀವು ಲೆಮನ್ನನ್ನು ಮೇಲೆ ಸ್ಪ್ರೇ ಮಾಡಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. You've been shattered, you've been broken down. Heart is beating, still won't make a sound.